ಯಾಕೆ ಫೋನ್ ಮೇಲೆ ಫೋನ್ ಮಾಡ್ತೀರಾ? ನನಗೂ ಜವಾಬ್ದಾರಿ ಐತೆ, ನನಗೂ ಗೊತ್ತು. ಮನೆ ಬರೋದು ಬರ್ತೀನಿ ಇಟ್ರಿ ಫೋನು. ಯಾರಿಗೋ ಅಷ್ಟೊಂದು ಜೋರಾಗಿ ಬೈತಾ ಇದೆಯಾ? ನಮ್ಮ ಅಪ್ಪ ಕಣೋ, ಏನ್ ಸಾಕ್ತವ್ರೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ. ನಾನೇನಾದ್ರು ಅಪ್ಪ ಆದ್ರೆ ನಮ್ಮ ಮಕ್ಳಿಗೆ ಈ ತರ ಎಲ್ಲ ಮಾತಾಡಲ್ಲ. ನಿನಗೆ ನೆನಪಾಯ್ತಾ, ನಾವೊಂದು 5-6 ವರ್ಷ ಇದ್ದಾಗ ನಮ್ಮ ಅಪ್ಪಂದಿರನ್ನ ನೋಡಿದ್ರೆ ಅವರು ಸೂಪರ್ ಇರೋ ಥರ ಕಾಣಿಸ್ತಾ ಇರ್ತಾರೆ. ನಮ್ಮ ಅಪ್ಪನ ಕೈಯಲ್ಲಿ ಸಾಧಿಸೋಕ್ಕಾಗದೇ ಇರೋದು ಈ ಜಗತ್ತಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಸ್ವಲ್ಪ ಒಂದು 10 ವರ್ಷ 11 ವರ್ಷ ಆ ಥರ ಬಂದಾಗ ಬೇರೆಯವ್ರ ಅಪ್ಪನ್ನ, ಸ್ವಲ್ಪ ದುಡ್ಡಿರೋರ್ನ, ಮತ್ತೆ ದೊಡ್ಡ ದೊಡ್ಡ ಕಾರಲ್ಲಿ ಬರೋರನ್ನ ನೋಡಿದಾಗ ಇಲ್ಲ, ನಮ್ಮ ಅಪ್ಪನಿಗಿಂತ ದೊಡ್ಡ ಮನುಷ್ಯರು ತುಂಬ ಜನ ಅವರೇ ಅಂತ ಅನ್ಸುತ್ತೆ. ಆಮೇಲೆ ಒಂದು 18-19 ವರ್ಷ ಬಂದಾಗ ನಮ್ಮ ಅಪ್ಪ ನಮ್ಮನ್ನು ನೋಡಿ ಸಿಗರೇಟ್ ಸೇದ್ಬೇಡವೋ, ಆಚೆ ತಿರುಗಬೇಡ, ಚೆನ್ನಾಗಿ ಓದ್ಕೋ, ಟೈಮ್ ಕರೆಕ್ಟಾಗಿ ಮನೆಗೆ ಬಾ ಅಂದಾಗ ಏನು ನಮ್ಮಪ್ಪ ಇಷ್ಟೊಂದು ಶೂಟ್ ಆಗ್ತಾವನಲ್ಲ ಅಂತ ಅನ್ಸುತ್ತೆ. ಅದೆಲ್ಲ ಆಗಿ ಒಂದು 25 ವರ್ಷ ಆಗಿ ನಮಗೆ ಮದುವೆ ಆಗಿ ಒಂದು ಕೆಲಸ ಮಾಡಿಕೊಂಡು ಒಂದು ಮನೆ ಬಾಡಿಗೆ ತೊಗೊಂಡು ತಿಂಗ್ಳೆಂಡಲ್ಲಿ EMI ಕಟ್ಟೋಕ್ಕಾಗದೆ ಬೇರೆ ಕಡೆಯಿಂದ ಕಾಸು ಅರೇಂಜ್ ಮಾಡಬೇಕಾಗುತ್ತಲ್ಲ, ಆ ಟೈಮಲ್ಲಿ ನಮ್ಮ ಅಪ್ಪನ ನೆನಪಿಸ್ಕೊಂಡು ಪರವಾಗಿಲ್ಲ ನಮ್ಮಪ್ಪ ಚೆನ್ನಾಗೇ ಮ್ಯಾನೇಜ್ ಮಾಡ್ದ, 4 ಜನ ಮಕ್ಕಳನ್ನ ಎತ್ತಿದ್ರು ಚೆನ್ನಾಗಿ ಸಾಕ್ದ ಅಂತ ಅನಿಸುತ್ತೆ. ಅದಾದಮೇಲೆ ಒಂದು 30-35 ವರ್ಷ ಆದಾಗ ಮಕ್ಕಳ ಫೀಸು, ಮನೆ ಬಾಡಿಗೆ, EMIಗಳು, ಅವ್ರಿಗೇನಾದರೂ ಹುಷಾರಿಲ್ಲ ಅಂದಾಗ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅಲ್ಲೋದ್ಮೇಲೆ ದುಡ್ಡು ಅರೇಂಜ್ ಮಾಡೋದು, ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಮ್ಮ ಅಪ್ಪನ ನೆನಪಿಸ್ಕೊಂಡು ಕಣ್ಣಲ್ಲಿ ನೀರು ಬರುತ್ತೆ. ಅಯ್ಯೋ, ನಮ್ಮಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕದ್ನ ಅಂತ. ಅಲ್ಲಿವರೆಗೂ ಅಪ್ಪಂದಿರ ಬಗ್ಗೆ ನಮಗೆ ಗೊತ್ತಾಗಲ್ಲ.